ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋರೆಲ್ಲರಿಗೂ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗೊತ್ತಿರೋರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ನಿಮ್ಗೇನಾದರೂ ಇಷ್ಟ ಆದರೆ ಅಂತ ಹೇಳ್ತಾ, ಈ ವಿಡಿಯೋಲಿ ನಾನು ಡಿಸ್ಕಸ್ ಮಾಡೋಕೊಟ್ಟಿರೋ ವಿಚಾರ ಬಂದುಬಿಟ್ಟು ವೋಟಿಂಗ್ ರಿಸಲ್ಟ್ಸ್. ನಿಮಗೆ ಗೊತ್ತು, ಇವತ್ತೆಲ್ಲ ಫೈನಲ್ ಆಗಿಬಿಟ್ಟಿದೆ. ಇವತ್ತು ಯಾರ್ಯಾರು ಯಾವ್ಯಾವ ಪೊಸಿಷನಲ್ಲಿ ಇದ್ದಾರೆ ವೋಟಿಂಗ್ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಅನಲೈಸ್ ಆಗಿರುತ್ತೆ. ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅವ್ರಿಗೆ ಸಿಕ್ಕಿರೋ ಚಾನ್ಸಸ್ ಆಗಿರ್ಬೋದು ಅಂತಲೇ ಹೇಳ್ಬೋದು. ಫಸ್ಟ್ ಪೊಸಿಷನಲ್ಲಿ ಆಲ್ವೇಸ್ ಕಾರ್ತಿಕ್ ಮಹೇಶ್ ಫ್ರಮ್ ಡೇ ಒನ್ ಅವ್ರ ಪೊಸಿಷನ್ನ ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಅವರಿಗೆ ಈ ಸಲ ಸಿಂಪತಿ ಓಟ್ಸ್ ಕೂಡ ಜಾಸ್ತಿ ಬಿದ್ದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಮನೆಯವ್ರು ಯಾರಿಗೂ ಅವರಿಗೆ ಚಾನ್ಸ್ ಕೊಡೋಕ್ಕೆ ಮುಂದೆ ಬರಲೇ ಇಲ್ಲ. ಅವರು ಒಂದೋ ಇಲ್ಲಾಂದರೆ ಎರಡೋ ಆಟ ಬಿಟ್ಟರೆ ಅವ್ರಿಗೆ ಆಡೋಕ್ಕೆ ಚಾನ್ಸೇ ಸಿಗಲಿಲ್ಲ ಅಂತ ಹೇಳ್ಬೋದು ಈ ವಾರ. ಹೌದು, ಬಿಗ್ ಬಾಸ್ ಚೆನ್ನಾಗೇ ಆರ್ಗನೈಸ್ ಮಾಡಬೇಕಿತ್ತು, ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಸಿಗಂಗೆ. ಯಾಕಂದರೆ ಇದು ಒಂದು ಟಿಕೆಟ್ ಟು ಫಿನಾಲೆ ಆಗಿರೋದ್ರಿಂದ. ಬಟ್ ಅದಾಗಲಿಲ್ಲ, ಅಲ್ಲಿ ಅವ್ರಿಗೆ ಆಟ ಆಡೋಕ್ಕೆ ಚಾನ್ಸ್ ಸಿಗಲಿಲ್ಲ ಅಂದ್ರೂ ಅದು ಆಚೆ ಜನ ಅವ್ರಿಗೆ ಈ ವಾರ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಕಾರ್ತಿಕ್ ಮಹೇಶ್ ಕಾನ್ಸ್ಟೆಂಟಾಗಿ ಫಸ್ಟ್ ಪೊಸಿಷನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಸೆಕೆಂಡ್ ಪೊಸಿಷನಲ್ಲಿ ಬಂದುಬಿಟ್ಟು ಮುಂಚೆ ವರ್ತೂರ್ ಸಂತೋಷ್ ಅವರಿದ್ದರು, ಬಟ್ ಇವಾಗ ಅಗೇನ್ ವಿನಯ್ ಅವರೇ ಬಂದಿದ್ದಾರೆ ಸೆಕೆಂಡ್ ಪೊಸಿಷನ್ಗೆ. ಮೇ ಬಿ ಅವ್ರು ಆನೆಸ್ಟಾಗಿ ನಮ್ಮನ್ನು ಸಪೋರ್ಟ್ ಮಾಡಿದ್ದಾಗಿರ್ಬೋದು, ಮತ್ತು ಯಾರಾದರೂ ಅವ್ರ ಆಟದಿಂದ ತೆಗ್ದಾಗ ಪಾಸಿಟಿವ್ ಆಗಿ ತೊಗೊಂಡು ಓಕೆ ಲೆಟ್ ಇಟ್ ಬಿ ಅಂತ ಪೀಸ್ಫುಲ್ಲಾಗೆ ಮೂವ್ ಆನ್ ಆಗ್ತಿರೋದನ್ನ ನೋಡ್ತಾ ಇದ್ದರೆ ತುಂಬ ಜನಗಳಿಗೆ ಪಾಸಿಟಿವ್ ಒಪಿನಿಯನ್ ವಿನಯ್ ಮೇಲೆ ಇತ್ತೀಚೆಗೆ ಕ್ರಿಯೇಟ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಅವರು ಕಾನ್ಸ್ಟೆಂಟಾಗಿ ಸೆಕೆಂಡ್ ಪೊಸಿಷನಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ಇನ್ನು ಥರ್ಡ್ ಪೊಸಿಷನಲ್ಲಿ ಬಂದುಬಿಟ್ಟು ವರ್ತೂರ್ ಸಂತೋಷ್ ಅವರಿದ್ದಾರೆ. ಹೌದು, ವರ್ತೂರ್ ಸಂತೋಷ್ ಅವರು ಈ ವಾರ ಸ್ವಲ್ಪ ಚೆನ್ನಾಗೇ ಆಡ್ತಿದ್ದಾರೆ. ಬಟ್ ಈ ಎಪಿಸೋಡಲ್ಲಿ ನನಗೆ ಒಂದು ಸ್ವಲ್ಪ ಪ್ರತಾಪ್ನ ಡೌನ್ ಮಾಡೋ ಪ್ರಯತ್ನ ಮಾಡಿದರು, ಅವ್ರು ವೀಕು ಅಂತ ಪೋರ್ಟ್ರೇ ಮಾಡೋಕ್ಕೆ ಟ್ರೈ ಮಾಡಿದರು ಅಂತ ನನಗನ್ನಿಸ್ತು. ಎಕ್ಸ್ಪೆಷಲಿ ಅವರು ಕಳಪೆನ ತುಕಾಲಿ ಸಂತೋಷ್ ಅವರು ಕೊಟ್ಟಾಗಂತೂ ಅವ್ರು ತುಂಬ ಕಿರ್ಚಾಡಿದರು ಪ್ರತಾಪ್ ಮೇಲೆ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಓವರಾಲ್ ಎಷ್ಟೋ ಒಂದು ಟಾಸ್ಕ್ ಮಾಡಿಕೊಂಡು ಈ ವಾರ ಅವ್ರ ಪ್ರೆಸೆನ್ಸ್ನ ವರ್ತೂರ್ ಸಂತೋಷ್ ಅವ್ರು ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಥರ್ಡ್ ಪೊಸಿಷನಲ್ಲಿ ಅವರು ಸೇವ್ ಆಗ್ತಾರೆ ಈ ವಾರ. ಇನ್ನು ಫೋರ್ತ್ ಪೊಸಿಷನಲ್ಲಿ ಬಂದುಬಿಟ್ಟು ಹೌದು ತನಿಷಾ ಅವರಿದ್ದಾರೆ. ಮೋಸ್ಟ್ ಅಂಡರ್ ರೇಟೆಡ್ ಕಂಟೆಸ್ಟೆಂಟ್. ಅವ್ರು ಪ್ರಯತ್ನ ಪಟ್ಟಿರೋದಕ್ಕೆ ಕರೆಕ್ಟಾಗಿ ಫಲಿತಾಂಶ ಸಿಕ್ಕಿಲ್ಲ ಅನ್ನೋದು ಬಿಗ್ ಬಾಸ್ ಅಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಅದು ತನಿಷಾ. ಸಂಗೀತ ಥರನೇ ತುಂಬ ಫೈಟ್ ಮಾಡಿದ್ದಾರೆ. ಅಟ್ಲೀಸ್ಟ್ ಸಂಗೀತ ಒಂದ್ಸಲ ಡೌನ್ ಆದರೆ ಕಾರ್ತಿಕ್, ಮತ್ತೆ ಸ್ವಿಚ್ ವಿನಯ್, ಮತ್ತೆ ಸ್ವಿಚ್ ಪ್ರತಾಪ್ ಅಂತ ಯಾರ ಹತ್ರ ಆದರೂ ಬ್ಯಾಕ್ ಸಪೋರ್ಟ್ ತೊಗೊಂಡೇ ಬಂದಿದ್ದಾರೆ. ಬಟ್ ತನಿಷಾಗಾದರೆ ಯಾರೂ ಬಂದಿಲ್ಲ. ಅವ್ರಿಗೆ ಯಾವುದಾದ್ರೂ ಬಾಧೆ ಆದರೆ ತನಿಷಾ ಹತ್ರ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದಾರೆ ಅಷ್ಟೇ. ವರ್ತೂರ್ ಸಂತೋಷ್ ಆಗಿರ್ಬೋದು, ತುಕಾಲಿ ಸಂತೋಷ್ ಆಗಿರ್ಬೋದು, ಅವ್ರ ಜೊತೆ ಎಲ್ಲ ತುಂಬ ಚೆನ್ನಾಗಿರ್ತಾರೆ. ಬಟ್ ಅವ್ರಿಗೆ ಆಪರ್ಚುನಿಟಿನೇ ಸಿಗಲಿಲ್ಲ ಅವ್ರ ಗೇಮಲ್ಲಿ ಆಡೋಕ್ಕೆ. ತನಿಷಾನು ಕೂಡ ಕನ್ಸಿಡರ್ ಮಾಡಲಿಲ್ಲ. ಅದು ತುಂಬಾ ಬೇಜಾರಾಯಿತು. ಎಲ್ಲರಿಗೂ ಬೇಕಾದಾಗ ತನಿಷಾ ಇದ್ದಾರೆ, ಬಟ್ ತನಿಷಾಗೆ ಯಾರಾದರೂ ಬೇಕಾದರೆ ಯಾರೂ ಇರಲ್ಲ. ತನಿಷಾಗೆ ಸೋಲೋ ಫೈಟರ್ ಅಂತಲೇ ಹೇಳ್ಬೋದು ತನಿಷಾ. ಬಟ್ ಯಾರೂ ರೆಕಗ್ನೈಸ್ ಮಾಡ್ತಾ ಇಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ಸ್ಟಿಲ್ ಎಷ್ಟೋ ಓಟ್ ಬಂದು ಈ ವಾರ ಅವರು ಡೇಂಜರ್ ಝೋನಿಂದ ಆಚೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಫಿಫ್ತ್ ಪ್ಲೇಸಲ್ಲಿ ನಮ್ರತಾ ಅವರಿದ್ದಾರೆ. ಹೌದು, ನಮ್ರತಾ ಅವರಿಗೆ ಈ ಸಲ ತುಂಬ ಚಾನ್ಸ್ ಸಿಕ್ತು, ಅಪಿಯರೆನ್ಸ್ ಸಿಕ್ತು, ಸ್ಕ್ರೀನ್ ಅಪಿಯರೆನ್ಸ್ ಹೇಳ್ತಾ ಇರೋದು. ಆದರೂ ಕೂಡ ಅವ್ರಿಗೆ ತಕ್ಕಂತೆ ಕಷ್ಟಪಟ್ಟಿದ್ದಾರೆ. ನಮ್ರತಾ ಈ ಥರ ಆಡ್ಬೋದು ಅನ್ನೋದಕ್ಕಿಂತ ಜಾಸ್ತಿನೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಟ್ ಟಾಸ್ಕ್ ಗೆದ್ದಿಲ್ಲ, ಯಾಕಂದರೆ ಅದರ್ ಕಂಟೆಸ್ಟೆಂಟ್ಸ್ ಚೆನ್ನಾಗಿ ಆಡ್ತಾಯಿದ್ರು. ಬಟ್ ಅವ್ರ ಮೇಲೆ ಇಟ್ಟಿದ್ದು ಓಪ್ಸ್ ಒಂದು ಸ್ವಲ್ಪ ಇನ್ಕ್ರೀಸ್ ಆಗಿದೆ ಅಂತಲೇ ಹೇಳ್ಬೋದು. ಅವ್ರು ಫಿಫ್ತ್ ಪೊಸಿಷನಲ್ಲಿ ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಇನ್ನು ಲಾಸ್ಟ್ ಪೊಸಿಷನಲ್ಲಿ ಬಂದುಬಿಟ್ಟು ತುಕಾಲಿ ಅವರಿದ್ದಾರೆ. ಹೌದು ಫ್ರೆಂಡ್ಸ್, ತುಕಾಲಿ ಅವರು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡೇ ಬಂದಿದ್ದರು ಇಷ್ಟು ದಿನ. ತುಕಾಲಿ ಅವ್ರು ಮೋಸ್ಟ್ಲಿ ಇರಲಿಲ್ಲ ಅಂದರೆ ಬಿಗ್ ಬಾಸ್ ಮನೆ ತುಂಬ ಬೋರ್ ಆಗಿರೋದೇನೋ, ಎಕ್ಸ್ಪೆಷಲಿ ಈ ಸೀಸನ್. ಯಾಕಂದರೆ ಎಲ್ಲ ಫೈಟ್ಸ್, ಗುದ್ದಾಟ, ಜಗಳನೇ ಈ ಸೀಸನಲ್ಲಿ ಜಾಸ್ತಿ ಇದ್ದಿದ್ದು. ಅವ್ರು 100% ಕೊಟ್ಟು ಟಾಸ್ಕಲ್ಲಾಗಲಿ, ಕಾಮಿಡಿಯಲ್ಲಾಗಲಿ, ಮನೆ ಇನ್ವಾಲ್ವ್ಮೆಂಟ್ ಆಗಲಿ, ಎಷ್ಟು ಜನ ತಂದಾಗ್ತಿ ಅಂದರೂ ಕೂಡ ಸ್ಟ್ರಾಂಗ್ ಆಗಿದ್ದು ಅವ್ರ ಜೊತೆನೇ ಮಾತಾಡಿಕೊಂಡು, ಬೆಳಿಗ್ಗೆ ಆದರೆ ತುಂಬ ಚೆನ್ನಾಗಿ ಮಾತಾಡ್ಕೊಂಡಿರೋರು. ಬಟ್ ಮೋಸ್ಟ್ಲಿ ಈ ವಾರ ಅವ್ರು ಎಲಿಮಿನೇಟ್ ಆಗೋ ಪ್ರೊಬಬಿಲಿಟಿ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ನೋಡೋಣ ಏನಾಗುತ್ತೆ ಸಂಡೇ ಎಪಿಸೋಡಲ್ಲಿ ಅಂತ. ಇದು ಕೊನೆಯ ವೋಟಿಂಗ್ ರಿಸಲ್ಟ್ ಈ ವಾರಕ್ಕೆ. ಫೈನಲ್ ರಿಸಲ್ಟ್ ಏನಿರುತ್ತೆ ಅಂತ ನಾವು ಸಂಡೇವರೆಗೂ ವೆಯ್ಟ್ ಮಾಡಿ ನೋಡಬೇಕು. ಇದು ನಾನು ಈ ವಿಡಿಯೋಲಿ ನಿಮಗೆ ಹೇಳೋಕ್ಕೆ ಇಷ್ಟಪಟ್ಟಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.